ವಿಶ್ವದೆಲ್ಲೆಡೆ ರಾವಣನ ಅಬ್ಬರ ಶುರುವಾಗಿದೆ. ನಿನ್ನೆಯಷ್ಟೇ ರಾಮಾಯಣ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ 15 ನಿಮಿಷಕ್ಕೆ ಈ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ನಿತೀಶ್ ತಿವಾರಿಯವರು ನಿರ್ದೇಶನದ, ನಮಿತ್ ಮಲ್ಹೋತ್ರಾ ನಿರ್ಮಾಣದ ಬಹು ನಿರೀಕ್ಷಿತ ರಾಮಾಯಣ ಚಿತ್ರದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಈ ಒಂದು ಟ್ರೈಲರ್ ನನಗೆ ಹೇಗನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ರಾಮನಾಗಿ ರಣಬೀರ್ ಕಪೂರ್ ಮತ್ತು ಸೀತೆಯಾಗಿ ಸಾಯಿ ಪಲ್ಲವಿಯವರು ಅಭಿನಯಿಸಿದ್ದಾರೆ. ರಾಮನಾಗಿ ಏನು ರಣಬೀರ್ ಕಪೂರ್ ಅಭಿನಯಿಸಿದ್ದಾರೆ, ಅವರ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೀತೆಯಾಗಿ ಸಾಯಿ ಪಲ್ಲವಿಯವರು ಕೂಡ ಜಸ್ಟಿಸ್ ಕೊಟ್ಟಿದ್ದಾರೆ. ಸೀತೆ ಈಗ ಇದ್ರೇನೋ ಅಂತ ಅಂದ್ಕೊಳ್ಬೇಕು, ಆ ರೀತಿ ಒಂದು ಪಾತ್ರನ ಮಾಡಿದ್ದಾರೆ. ಟ್ರೈಲರ್ನಲ್ಲಿ ತೋರಿಸಿರೋದು ರಾಮನ ಒಂದು ಏನು ವನವಾಸಕ್ಕೆ ಹೋಗ್ತಾನೆ ಆ ಒಂದು ಸನ್ನಿವೇಶನ ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಲಕ್ಷ್ಮಣ ಪಾತ್ರ ಆಗಿರಲಿ, ದಶರಥ ಪಾತ್ರ ಆಗಿರಲಿ, ಕೈಕೆ ಆಗಲಿ, ಕೌಸಲ್ಯ ಆಗಲಿ, ಮಂಡೋದರಿ ಪಾತ್ರ, ಮೇಯ್ನ್ ಇಂಪಾರ್ಟೆಂಟ್ ಪಾತ್ರ ರಕುಲ್ ಪ್ರೀತ್ ಸಿಂಗ್ ಅವ್ರು ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆಯ ಅಭಿನಯ ಮಾಡಿದ್ದಾರೆ. ಇಷ್ಟು ಪಾತ್ರನ ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಇನ್ನು ಮೇಯ್ನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರಾವಣ ಇಲ್ಲ ಅಂದರೆ ರಾಮಾಯಣ ಇಲ್ಲ ಅಂತ ಹೇಳ್ಬೋದು. ಇಡೀ ಟ್ರೈಲರ್ನ ಒಂದು ಯಶ್ ಅವರ ಟ್ರೈಲರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರಾವಣನ ಆವರಿಸ್ಕೊಂಡಿದ್ದಾನೆ ಇಡೀ ಒಂದು ಟ್ರೈಲರ್ನಲ್ಲಿ. ರಾವಣನ ರೌದ್ರ ರೂಪ, ಅವನು ಎಷ್ಟು ಪ್ರಭಾವಶಾಲಿ, ಅವನ್ನೆಲ್ಲ ಒಂದು ಈ ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಒಂದೊಂದು ಸೀನ್ ನೋಡ್ತಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಅವರ ವಾಕಿಂಗ್ ಸ್ಟೈಲ್ ಆಗಿರಲಿ, ಡೈಲಾಗ್ ಡೆಲಿವರಿ ಆಗಿರಲಿ, ಎಲ್ಲನೂ ಒಂದು ಬೇರೆ ರೀತಿಯೇ ಇದೆ ಈ ಒಂದು ಟ್ರೈಲರ್ನಲ್ಲಿ. ಇನ್ನು ಚಿತ್ರಮಂದಿರದಲ್ಲಿ ನೋಡೋಕ್ಕಂತೂ ಖಂಡಿತವಾಗ್ಲೂ ಹಬ್ಬದೂಟ ಅಂತೂ ಗ್ಯಾರಂಟಿ. VFX ಮತ್ತು ಸಂಗೀತ ಅಂತೂ ಅದ್ಭುತವಾಗಿ ಬಂದಿದೆ. ಆಸ್ಕರ್ ವಿಜೇತ DNG ಸ್ಟುಡಿಯೋದಿಂದ ಈ ಒಂದು ಅದ್ಭುತ ಗ್ರಾಫಿಕ್ಸ್ ಹಾಗೂ ದೃಶ್ಯ ವೈಭವ ಒಂದು ರೂಪಿಸಿದ್ದಾರೆ. AR ರೆಹಮಾನ್ ಅವರು ಮತ್ತು ಆನ್ಸ್ ಜಿಮ್ಮರ್ ಅವರು ಹಿನ್ನೆಲೆ ಸಂಗೀತ ಖಂಡಿತವಾಗ್ಲೂ ಟ್ರೈಲರ್ನಲ್ಲೇ ಇಷ್ಟು ಅದ್ಭುತ ಅಂತ ಅನಿಸ್ತಿದೆ. ಇನ್ನು ಫಿಲಮ್ನಲ್ಲಿ ಇನ್ನೂ ಡಬಲ್ ಅಂತ ಅನಿಸುತ್ತೆ. ಇನ್ನು ಮಿಸ್ ಆದ ಒಂದು ಪಾತ್ರ ಅಂತ ಅಂದರೆ ಹನುಮಂತನ ಪಾತ್ರ. ಸನ್ನಿ ಡಿಯೋಲ್ ಈ ಒಂದು ಪಾತ್ರನ ನಟಿಸಿದ್ದಾರೆ. ಆದರೆ ಟ್ರೈಲರ್ನಲ್ಲಿ ಎಲ್ಲೂ ಹನುಮಂತನ ಝಲಕ್ ಒಂದು ಕೂಡ ಸಿಕ್ಕಿಲ್ಲ. ಆದರೆ ಮುಂದೆ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇನ್ನು ಚಿತ್ರದ ರಿಲೀಸ್ಗೆ ಇನ್ನೂ ಆಲ್ಮೋಸ್ಟ್ 3 months ಟೈಮ್ ಇದೆ. ಆದ್ದರಿಂದ ಅವರ ಪಾತ್ರ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಮೇಲೆ ರಿವೀಲ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಥಿಯೇಟರ್ಗಳಲ್ಲಿ ಹಿಸ್ಟ್ರಿ ಅಂತೂ ಕ್ರಿಯೇಟ್ ಮಾಡೋದು ಪಕ್ಕ. ದೀಪಾವಳಿಗೆ ರಿಲೀಸ್ ಆಗ್ತಿದೆ ಇದೇ 2026ಕ್ಕೆ. ಟ್ರೈಲರ್ನಲ್ಲಿ ನಿಮಗೆ ಯಶ್ ಅವರ ರಾವಣನ ಲುಕ್ ಇಷ್ಟ ಆಯಿತಾ ಅಥವಾ ರಣವೀರ್ ಅವರ ರಾಮನ ಲುಕ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.